ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವಾರ್. ತೆರಿಗೆ ಟ್ಯಾಕ್ಸ್ ನಮ್ಮನ್ನು ತೆಗೆದುಕೊಳ್ಳುವಂಥದ್ದು ಟ್ಯಾಕ್ಸ್ ಎಷ್ಟಪ್ಪ? ನಮ್ಮ ಸಿದ್ದರಾಮಯ್ಯ ಪ್ರಕಾರ 4.5 ಲಕ್ಷ ಕೋಟಿದಿಂದ 5 ಲಕ್ಷ ಕೋಟಿ ಕೇಂದ್ರದಿಂದ ನಮ್ಮಿಂದ ತೆರಿಗೆ GST ಬಂತು, ಡೈರೆಕ್ಟ್ ಟ್ಯಾಕ್ಸ್ ಬಂತು, ಇಂಡೈರೆಕ್ಟ್ ಟ್ಯಾಕ್ಸ್ ಬಂತು, ಎಲ್ಲ ಬಂತು, ಸೆಸ್ ಬಂತು, ಎಲ್ಲ ತೊಗೊಂಡು 4ರಿಂದ 5 ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ನಮ್ಮಿಂದ ಕೇಂದ್ರ ಸರ್ಕಾರ ತೊಗೊಳ್ತದ. ಅದು ತೊಗೊಂಡು ನಮ್ಮ ಒಂದು 2 ಮಜಿಗೆ ಆದಷ್ಟು ಕೊಡ್ತೈತಿ ಅಂತ ಆರೋಪ ಮಾಡ್ತಾ ಇರ್ತಾರೆ ಮೇಲೆ. ಆ ಆರೋಪಕ್ಕೆ ಒಂದಿಷ್ಟು ಮತ್ತಷ್ಟು ಉತ್ತರ ಸಿಗ್ತಾ ಇದೆ. ಹೌದು, ಸಿದ್ದರಾಮಯ್ಯಲ್ಲಿ ಹೇಳೋದ್ರಲ್ಲಿ ಅರ್ಥ ಅದಲ್ಲ ಅಂತೇಳಿ. ಯಾಕೆಂದ್ರೆ ತೊಗೊಳ್ಳೋದು 4.5 ಲಕ್ಷ ಕೋಟಿ, ಕೊಡೋದು 40-50 ಸಾವಿರ ಕೋಟಿ. ಬರೀ ಗ್ಯಾರಂಟಿ ಸಲುವಾಗಿನ 59,000 ಕೋಟಿ ರೂಪಾಯಿಗಳನ್ನ ನಮ್ಮ ರಾಜ್ಯ ಸರ್ಕಾರ ಹೊಂದಿಸಬೇಕು ದುಡ್ಡನ್ನು. ಇವ್ರು ಇಡೀ ನಮ್ಮಿಂದ ಟ್ಯಾಕ್ಸ್ ತೊಗೊಂಡು ಕೊಡ್ತಾರೆ ಎಷ್ಟಪ್ಪ? 45,000. ಯಾಕಪ್ಪ ಕೊಡೋದು ಇಷ್ಟ ಕಡಿಮೆ ಅನ್ನೋದು ಸಿದ್ದರಾಮಯ್ಯ ಪ್ರಶ್ನೆ, ಹಾಗೆ ಕನ್ನಡಿಗರ ಪ್ರಶ್ನೆನೂ ಹೋಗೋದಿಲ್ಲ. ಯಾಕಂತಂದ್ರೆ ಈಗ ನೋಡ್ರಿ 6,310 ಕೋಟಿ ರೂಪಾಯಿ ಒಂದು ಕಂತು ಕೊಟ್ಟರು. ಒಂದು ಕಂತು ಇಂಥ ಒಂದು 4-5 ಕೊಡ್ತಾರೆ ಇಷ್ಟ. ಎಲ್ಲ ಕೊಟ್ಟರೆ 50,000 ದಾಟೋದಿಲ್ಲ. ಬೇಡ 60,000 ಇಟ್ಕೊಳ್ರಿ. ನಾವೆಷ್ಟು ಕೊಡ್ತೀವಿ ಕೇಂದ್ರಕ್ಕೆ? 4.5 ಲಕ್ಷ ಕೋಟಿ. ಇನ್ನೂ ಹೆಚ್ಚಾಗ್ತದೆ ಸಲ. ಮತ್ತೆ ಹೆಚ್ಚು ಮಾಡಿದಾರಲ್ಲ ಟ್ಯಾಕ್ಸ್ಗಳು. ಟ್ಯಾಕ್ಸ್ ಹೆಚ್ಚು ಮಾಡೋದು, ರೇಟ್ ಹೆಚ್ಚು ಮಾಡಿಸೋದು, ಬೆಲೆ ಏರಿಸೋದು, ಇದು ಮತ್ತೊಂದು ಇಲ್ಲ. ರಾಜ್ಯಗಳಿಂದ ಹರ್ಕೊಂಡ್ಬಿಡೋದು ದುಡ್ಡನ್ನು. ಅಟ್ಲೀಸ್ಟ್ ಹೋಗಲಿ ರಾಜ್ಯಗಳ ಡೆವಲಪ್ಮೆಂಟ್ಗೆ ಒಂದು 40% ಕೊಡ್ಬೇಕಲ್ಲ. ಈಗ 4.5 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಹಿಡೀರಿ. ಅಟ್ಲೀಸ್ಟ್ ಒಂದು 2 ಲಕ್ಷ ಕೋಟಿ ಅಥವಾ 1.5 ಲಕ್ಷ ಕೋಟಿ ಕೊಡ್ಬೇಕಲ್ಲ ನಮಗೆ. ಅದು ಮಾತಾಡೋಂಗಿಲ್ಲ. ನೋಡಿರಲ್ಲ, ಉತ್ತರ ಪ್ರದೇಶದಾಗಲಿ ಇನ್ನುಳಿದಾಗಲಿ 2ನೇ ನಂಬರ್ ನಾವು ಟ್ಯಾಕ್ಸ್ ಕೊಡ್ತೀವಿ. ಮಹಾರಾಷ್ಟ್ರ ಬಿಟ್ಟರೆ ನಮ್ಮದು ಟ್ಯಾಕ್ಸಲ್ಲಿ ಹೆಚ್ಚಿಗೆ ಹೋಗುವಂಥದ್ದು. ಅಂಥದ್ರಲ್ಲ ಉತ್ತರ ಪ್ರದೇಶಕ್ಕೆ ಹೌದು ಹಿಂದುಳಿದದ, ಅದ್ರ ಬಗ್ಗೆ ನಮಗೆ ಹೆಮ್ಮೆ ಅದು. ಇಲ್ಲಪ್ಪ ನಮ್ಮವರಪ್ಪ ಅಂತೇಳಿ ಅವ್ರಿಗೆ ಈ ಒಂದು ಕಂತೊಳಗೆ 31,039 ಕೋಟಿ ರೂಪಾಯಿ ಕೊಟ್ಬಿಟ್ರಿ ಅವರು. ಎಷ್ಟೇ? 39,039 ಕೋಟಿ. ದೊಡ್ಡದ ರಾಜ್ಯ ಕೊಟ್ಟರು, ಪಾಪ ಹಿಂದುಳಿದ ಕೊಡಲಿ. ಅದು ನಾವೇನು ಪಾಪ ಮಾಡೀವಿ? ಇನ್ನು ಹೋಗ್ರಿ, ಅದು ಬಿಡ್ರಿ. ಇನ್ನು ನೆಕ್ಸ್ಟ್ ಬಿಹಾರ ಬಗ್ಗೆ ನಮ್ಮಲ್ಲಿ ಬಡವರು ಇಲ್ವಾ? ಬಿಹಾರದಲ್ಲಿ ನೋಡ್ರಿ, ಅದ ನಂತರ 2ನೇ ದೊಡ್ಡ ರಾಜ್ಯ, ಜನಸಂಖ್ಯೆ ಹೆಚ್ಚದ. 17,403 ಕೋಟಿ ರೂಪಾಯಿ ಕೊಟ್ಟಿದ್ದಾರಲ್ಲ. ಇನ್ನು ಎಲೆಕ್ಷನ್ ಬಂತು, ಮತ್ತೆ ಬಂತು, ಕೆಲವು ಶುರುವಾಗಿ ಒಂದು ಹೆಚ್ಚು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳು, ಅಲ್ಲಿ ಕೊಟ್ಟರು. 3ನೇದಾಗೆ ಮಧ್ಯಪ್ರದೇಶ. ಅದು ಇವೆಲ್ಲ ಉತ್ತರ ಪ್ರದೇಶ BJP ಗೌರ್ಮೆಂಟ, ಬಿಹಾರ ಗೌರ್ಮೆಂಟ. ಬಿಹಾರದಲ್ಲಿ ನಿತೀಶ್ ಮತ್ತು ಜಾಯಿಂಟದಲ್ಲಿದ್ದಾರೆ. ಮಧ್ಯಪ್ರದೇಶಲ್ಲೂ ಇವರು BJP ಗೌರ್ಮೆಂಟ್. ಅಲ್ಲಿ 13,582 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದರ ನಂತರ ಬರುವಂಥದ್ದು ಯಾವುದಪ್ಪ? ಪಶ್ಚಿಮ ಬಂಗಾಳ. ಅಡ್ಡಿ ಇಲ್ಲ, 13,017 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವ್ರದ್ದು ಧ್ವನಿ ದೊಡ್ಡದು, ಮಮತಾ ಬ್ಯಾನರ್ಜಿ ಅವರು. ಅಥವಾ ಅಲ್ಲಿ BJP ಗೆಲ್ಲುವ ಆಸರಗಳೆಲ್ಲ ಭಾಳ ಇದ್ದಾವೆ, ಅಲ್ಲಿ ಹಾಕಿದ್ದಾರೆ. ಅದರ ನಂತರ ಬರುವಂಥದ್ದು ಮಹಾರಾಷ್ಟ್ರ ಅತಿ ಹೆಚ್ಚು ಟ್ಯಾಕ್ಸ್ ಕೊಡೋದು ಯಾವುದಪ್ಪ ಅಂದ್ರೆ ಮಹಾರಾಷ್ಟ್ರ. ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ? 10,930 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಅದರ ನಂತರ ರಾಜಸ್ಥಾನ. ಅದಕ್ಕೆ ನಮಗಿಂದು ಸಣ್ಣದ್ರೆ ಅದು ಆಕಾರದಲ್ಲೇ, ಮತ್ತು ಜನಸಂಖ್ಯೆ ಕಡಿಮೆ. ಆ ರಾಜಸ್ಥಾನದಲ್ಲೇ 10,426 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 10,426 ಕೋಟಿ. ಒಡಿಶಾ ಅದು ನಮಗಿಂದು ಸಣ್ಣದು, 7,834 ಕೋಟಿ ರೂಪಾಯಿ ಕೊಟ್ಟಾರ. ಎಷ್ಟು ರೀ? 7,000. ಅಲ್ಲಿ ಅವ್ರದ್ದು ಗೌರ್ಮೆಂಟ್ ಅದ. 7,834 ಅದ. ತಮಿಳುನಾಡು ದೊಡ್ಡದದ, ಹೆಚ್ಚು ಕಡಿಮೆ ಹಿಂದಿನ ಆಂಧ್ರ ಪ್ರದೇಶ ಅಷ್ಟದ. ಅದಕ್ಕೆ 7,057 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದು ಕಡಿಮೆ ಆಕಾರ ನೋಡಿದಾಗ. ಮತ್ತು ಆಂಧ್ರ ಪ್ರದೇಶ ಈಗ ಅದು ಅಲ್ಲಿ ಅವ್ರದ್ದು ಗೌರ್ಮೆಂಟ್ ಅದ, ನಾಯ್ಡು ಇದ್ದಾರೆ. 7,002 ಕೋಟಿ ರೂಪಾಯಿ ಕೊಟ್ಟದ ಆಂಧ್ರ ಪ್ರದೇಶಕ್ಕೆ. ನಮಗಿಂತ ಸಣ್ಣದು ಆಂಧ್ರ ಪ್ರದೇಶ, ಆದರೂ ಅಲ್ಲೇ ನಾಯ್ಡು ಇದ್ದಾರೆ. ಅವ್ರು ಬಿಡುವುದಿಲ್ಲ, ಕೊಡಪ್ಪ ಅಂತ ಹೇಳ್ತಾರೆ. ಇನ್ನು ಕರ್ನಾಟಕ 6,310 ಕೋಟಿ ರೂಪಾಯಿ. ಎಷ್ಟೇ? 6,310 ಕೋಟಿ ಒಂದು ಕಂತು ಕೊಟ್ಟಾರೆ. ಇಂದಾಗ ನಮ್ಮ ಡೆವಲಪ್ಮೆಂಟ್ ಆಗಿದ್ರೆ ಹೆಂಗೆ ಆಗ್ತದೆ ರೀ? ನಮ್ಮ ತೆರಿಗೆ ನಮಗೆ ಕೊಡೋದಕ್ಕೆ ಇವ್ರಿಗೆ ಏನು ರೀ ತೊಂದರೆ? ಹಂಗೇನು ನಂದು ಕೂಡ ಸಾಲ ತಗೋರಿ RBI ಕಡೆ ಬಡ್ಡಿ ಇಲ್ಲ ಅಂತ ಸಾಲ ಹಾಕಿ ಹೋಗ್ಬೇಕು. ನಾವು ತೆರಿಗೆ ಕಳಿತೀವಲ್ಲ ಕರ್ನಾಟಕದವರು ಅನ್ನೋದು ಸಿದ್ದರಾಮಯ್ಯ ಪ್ರಶ್ನೆ, ಕನ್ನಡಿಗರ ಪ್ರಶ್ನೆ. ಈಗ ಮತ್ತೊಮ್ಮೆ ಇದು ಏನಪ್ಪ ಅಂದ್ರೆ ಇದು ನಮ್ಮಲ್ಲಿ ದುಮ್ಮಿಡಿ ಅಂತೀವಿ ನಾವು ಈ ಭಾಗದಾಗ. ಗದ್ದಲ ಶುರು ಆಗೋದನೇ ಇದು. ನಮ್ಗೆ ಕಡಿಮೆ ಕೊಟ್ಟರು ಅಂತ. ಕಡಿಮೆ ಕೊಟ್ಟಿದ್ದು ಸತ್ಯನ, ಸುಳ್ಳಿನಲ್ಲ. ಇಂಥ ಒಂದು 3-4 ಕಂತು ಹಿಡಿದ್ರೆ 5-6 ಕಂತು ಹಿಡಿದಾಗ ಎಷ್ಟಾಗುತ್ತೆ? 50,000 ಎಲ್ಲ ಬಲ ಕೊಡ್ತಾರೆ. ಅದು ನಮ್ಮ ಅಭಿವೃದ್ಧಿ ಹೆಂಗೆ ಆಗಬೇಕು? ನಾವು ಶಿಕ್ಷಣಕ್ಕೆ ಎಲ್ಲಿ ದುಡ್ಡು ತಂದು ಹಾಕಬೇಕು? ಕರ್ನಾಟಕದ ನಮ್ಮ ಮುಖ್ಯಮಂತ್ರಿ ಶಿಕ್ಷಣಕ್ಕೆ ಅದು ಅವ್ರು ಹಾಕ್ತಾಯಿಲ್ಲ. ಮತ್ತು ಬೇರೆ 1-2% ಕೊಡ್ತಾ ಇದ್ದಾರೆ ಶಿಕ್ಷಣಕ್ಕೆ, ಭಾಳ 3%. ಅದೇ ರೀತಿ ಆರೋಗ್ಯಕ್ಕೂ 1-2% ಕೊಡ್ತಾ ಇದ್ದಾರೆ. ಅವ್ರು ಬಳಸಿಲ್ಲ. ಕೇಳಿದ ತಕ್ಷಣ ಇದನ್ನ ಹೇಳ್ತಾರೆ.
ಕೇಂದ್ರದ ಕೊಡುವಲ್ರಿ, ನಮ್ಮ ಕೊಡುವಲ್ರು, ಅದಕ್ಕೆ ಕಡಿಮೆ ಆಗ್ತಾಗತ್ತೀವಿ ಅಂತೇಳಿ ಅಟ್ಲೀಸ್ಟ್ ಎಚ್ಚರ ಕೊಟ್ಟು ನೋಡಾಕ್ರಿ. ನಮ್ಮ ಆರೋಗ್ಯ ಉಳಿಯೋಂಗೆ, ನಮ್ಮ ಶಿಕ್ಷಣ ಸಿಗುವಂಗೆ, ಎಲ್ಲರಿಗೂ ಫ್ರೀಯಾಗಿ ಇವತ್ತು ಶಿಕ್ಷಣ ಸಿಗ್ತದಿಲ್ಲ ಅಂತಲ್ಲ ದುಡ್ಡಿದ್ದವ್ರಿಗೆ, 2 ಗಂಟೆದವ್ರಿಗೆ ಬಂದು ಇವತ್ತು LKG ನಾವು ನಮ್ಮ ಮಕ್ಕಳು ಹಾಕ್ಬೇಕಾದ್ರೆ ದೊಡ್ಡ ಸ್ಕೂಲ್ದಲ್ಲೇ, ಪ್ರೈವೇಟ್ ಸ್ಕೂಲ್ದಲ್ಲೇ ಕಡಿಮೆ ಅಂದರು 15, 20, 30, 40, 50 ಸಾವಿರಗಳೇ ಡೊನೇಷನ್ ಕೊಡ್ಬೇಕಾಗ್ತದೆ. ಅದು ಕೇವಲ 10% ಜನ ಏನದಾರ ಅವ್ರು ತಮ್ಮ ಮಕ್ಕಳ ಮಾತ್ರ ಕಲಿಸ್ತಾರೆ. 90% ಜನ ಸರ್ಕಾರ ಶಾಲೆಗೆ ಹೋಗ್ಬೇಕು. ಸರ್ಕಾರ ಶಾಲೆಗೆ ಏನದಪ್ಪ ನಿಮಗೆ ಗೊತ್ತದ, ಸರಿಯಾಗಿ ಟೈಮ್ ಬರೋದಿಲ್ಲ, ಬಿಸಿ ಊಟ ಅಂತ ಓಡಾಡ್ತಾ ಇರ್ತಾರೆ, ಕಲಿಸೋ ಪ್ರಮಾಣ ಕಡಿಮೆ. ಒಂದು 2 ಕ್ಲಾಸ್ 3 ಕ್ಲಾಸ್ ಕೂಡ ಒಂದು ಕಡೆ ಕ್ಲಬ್ ಮಾಡಿ ಕ್ಲಾಸ್ ತೊಗೊಳ್ತಾ ಇರ್ತಾರೆ. ಟೀಚರ್ ಸಂಖ್ಯೆ ಕಡಿಮೆ, ಅದಕ್ಕೆ ಕೇಳಿಕೊಳ್ಳಿಲ್ಲ. ಅನೇಕ ಕಡೆ ಶಾಲೆಯಲ್ಲಿ ಟೀಚರ್ಗಳಿಲ್ಲ ಅಂತ ಅವ್ರು ಹೇಳ್ತಾರೆ, ಜೊತೆ ಟೀಚರ್ ಹೆಚ್ಚಾಗಿದ್ದಾರೆ, ಅಲ್ಲಿ ಹುಡುಗರಿಲ್ಲ ಅಂತ ಹೇಳ್ತಾರೆ, ಏನೋ ಕಾರಣ ಹೇಳ್ತಾರೆ. ಅದು ನಮ್ಮಲ್ಲಿ ಕನ್ನಡದ ಗಾದಿ ಮೇಲೆ ಕುಣಿಲಾರ್ದಕ್ಕೆ ಇನ್ನೆಲ್ಲ ಡೊಂಕ ಅಂದು ಅಂತ ಹಂಗೇನು ಹೇಳ್ತಾ ಹೋಗ್ತಾ ಇರ್ತಾರೆ. ಎಲ್ಲ ಸೌಲಭ್ಯಗಳು ಒದಗಿಸಿ ನಮ್ಮ ಶಿಕ್ಷಣಕ್ಕೆ ಕೊಟ್ಟರೆ ಒಳ್ಳೆಯ ಶಾಲೆ, ಒಳ್ಳೆಯ ವಾತಾವರಣ, ನೀರು, ಶೌಚಾಲಯಗಳು, ಒಳ್ಳೆಯ ಶಿಕ್ಷಕರು ಕೊಟ್ಟರೆ ನಮ್ಮ ತಂದೆ ತಾಯಿಗಳು, ನಮ್ಮ ಪೇರೆಂಟ್ಸನ್ನು ತಮ್ಮ ಮಕ್ಕಳೆಲ್ಲ ಕಳಿಸ್ತಾರೆ ಸರ್ಕಾರ ಸಾರಿಗೆ. ಈ ಸರ್ಕಾರ ಶಾಲೆಗೆ ಹೋದ್ರೆ ಬಿದ್ದಿರ್ತೈತಿ, ಇದಿರ್ತೈತಿ, ಎಷ್ಟು ಸಾಲಿಗಳು ಬೇಕಂತವ್ರು. ಟೀಚರ್ ಸರಿಯಾದ ಟೈಮ್ಗೆ ಬರೋದಿಲ್ಲ, ಹಳ್ಳಿಗಾಡೋದ್ರಂತ ಹೆಚ್ಚು ಟೀಚರ್ಗಳು ಎಲ್ಲೂ ಇರ್ತಾರೆ, BO ಆಫೀಸ್ನಾಗ ಮತ್ತೆ ಲಾಟಿ ಹೇಳ್ತಿರ್ತಾರೆ. ಸಾಕಷ್ಟು ಜನ ನೋಡ್ಬೋದು ನಾವು. ಸಾಯಂಕಾಲ 5 ಶಾಲೆ ಬಿಟ್ಟು ಮನೆಗೆ ಬಂದಿರ್ತಾರೆ ಅವರು. ಎಷ್ಟು ಜನ ಬೇಕಿತ್ತು ತೋರಿಸೋದು, ಇಂಥ ಅಧ್ವಾನ ಪರಿಸ್ಥಿತಿ. ಹೀಗಾಗಿ ಪಾಲಕರು ತಮ್ಮ ಮಕ್ಕಳನ್ನ ನೀವು ಬಿಸಿ ಊಟ ಹಾಕಿರಿ, ಹೆಚ್ಚು ಊಟ ಹಾಕಿ ನಾವು ಅಲ್ಲಪ್ಪ ನಾವು ಪ್ರೈವೇಟ್ ಹಸ್ತಾ ಇದ್ದಾರೆ. ಸ್ವತಃ ಮಾಸ್ತರ್ಗಳ ಮಕ್ಕಳನ್ನ ಪ್ರೈವೇಟ್ದಲ್ಲಿ ಎಷ್ಟು ಜನ ಕಲಿತಾ ಇಲ್ಲ, ಸ್ವತಃ ಮಾಸ್ತರ್ಗಳ ಮಕ್ಕಳು ಅಂದಾಗ ಉಳಿದವ್ರು ಎಲ್ಲಿ ಹಾಕ್ಬೇಕ್ರಿ? ಇಲ್ಲೇ ಶಿಕ್ಷಣ ಅಧ್ವಾನ ಇದ್ದದ, ಆರೋಗ್ಯದ ಹಂಗೆ ಅಧ್ವಾನ ಇದ್ದದ. ಎಷ್ಟು ಸರ್ಕಾರದ ದವಾಖಾನೆಗಳು ಮನೆ ರಿಪೋರ್ಟ್ ನೋಡಿದ್ರು ನಾವು, ಎಷ್ಟೋ ಹೆಣ್ಮಕ್ಳು ಸತ್ತೋಗ್ಬಿಟ್ಟು ಪ್ರೈವೇಟ್ದಾಗ ದುಡ್ಡು ಕೊಡಬೇಕು, ಅದು ಕೊಡೋಕ್ಕೆ ಶಕ್ತಿ ಇಲ್ಲ. ಗೌರ್ಮೆಂಟ್ಗೆ ಹೋದ್ರೆ ಧ್ಯಾನ ಮಾಡೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಗೌರ್ಮೆಂಟ್ದಲ್ಲಿ ಡಾಕ್ಟರ್ಸ್ ಇರೋದಲ್ಲ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇವಕ್ಕೆಲ್ಲ ಕೆಲಸ ಮಾಡ್ಬೇಕಾದ್ರೆ ದುಡ್ಡು ಬೇಕು. ಈಗಾಗಲೇ ಗ್ಯಾರಂಟಿ ಸಲುವಾಗಿ 50-60 ಕೋಟಿ ರೂಪಾಯಿ ಹಾಕಾಕಿದ್ದಾರೆ, ದುಡ್ಡಿಲ್ಲ. ಖಜಾನೆ ಖಾಲಿ ಅಂತೇಳಿ ಸ್ವತಃ BJPಗೆ ಆರೋಪ ಮಾಡ್ತಾ ಇದ್ದಾರೆ. ಖಜಾನೆ ಖಾಲಿ ಇದ್ದಾಗ ಕೇಂದ್ರ ಸರ್ಕಾರ ಇದ್ದು ನಮಗೆ ಟ್ಯಾಕ್ಸ್ ತೊಗೊಳ್ತದೆ 4-5 ಲಕ್ಷ ಕೋಟಿ ರೂಪಾಯಿ. ಯಾಕ್ರಿ ಅದರದ 40% ಕೊಡಬಾರ್ದು? 40% ಕೊಟ್ಟರೆ ಎಷ್ಟು ಆಗ್ತದೆ ರೀ? 4 ಲಕ್ಷ ಹೇಳಿದ್ರೆ ಲೆಕ್ಕ ಮಾಡಿರಿ, ಅಷ್ಟು ಕೊಡ್ರಿ ನಮಗೆ, ಅಷ್ಟು ಕೊಡ್ರಿ ತಕರಾರ ಇಲ್ಲ ಅಂಥೇಳಿ ಸಿದ್ದರಾಮಯ್ಯರ ಒಂದು ವಾದ. ಆ ವಾದದಲ್ಲಿ ಸತ್ಯನೋದು ಇಲ್ಲ ಅಂತಲ್ಲ. ಈ ತೆರಿಗೆ ಹಂಚಲ್ಲಿ ಈ ರೀತಿ ಅಸಮಾನತೆ ಇರೋದ್ರಿಂದಾಗ ನಮ್ಮ ರಾಜ್ಯದ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋದು ಎಲ್ಲ ಭಾಳಷ್ಟು ರಾಜ್ಯಗಳ ಅಭಿಪ್ರಾಯ. ಅದರಲ್ಲೂ ಮಹಾರಾಷ್ಟ್ರ ಸಹಿತ ನೋಡ್ರಿ ದೊಡ್ಡ 1ನೇ ನಂಬರ್ ಅದು ಮೋಸ್ಟ್ಲಿ ವರ್ಷಕ್ಕೆ ಒಂದು 8-10 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಕೊಡುತ್ತದೆ. ನಮಗಿದು ಡಬಲ್ ಅದ. ಅದರಲ್ಲೂ ಮುಂಬೈ ವ್ಯಾಪಾರ ಕೇಂದ್ರ ಅದು, ಅವ್ರಿಗೆ ಎಷ್ಟು ಕೊಡ್ತಾರೆ ರೀ? ಮಹಾರಾಷ್ಟ್ರಕ್ಕೆ 10,930 ಕೋಟಿ ರೂಪಾಯಿ. ಅದು ಅಲ್ಲಿ BJP ಸರ್ಕಾರ ಬಂದದ, ಒಂದು ಸ್ಟಡಿ ಇಲ್ಲ, ನಾವು ಮುಂದೆ ಹೆಚ್ಚು ಮಾಡ್ಬೋದು, ಏನೂ ಇರಲಿ. ಆದರೆ ಕರ್ನಾಟಕದ ಬಗ್ಗೆ ಬಂದಾಗ ಮಾತ್ರ 50-60 ಲಕ್ಷ ಕೋಟಿ. ಇನ್ನೂ ಚುನಾವಣೆ 22ರಾಗ ಅಲ್ಲಿ ತನಕ ಇನ್ನು ಹಿಂಗಿದೆ ರೀತಿ ಹೋಗೋದು ಅನ್ನೋದು ಕಾಂಗ್ರೆಸ್ಸಿಗರ ವಾದ ಅಥವಾ ಸಿದ್ದರಾಮಯ್ಯರ ವಾದ. ಅದೇನೋ ಆಗಲಿ, ಈ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಈ ಒಂದು ಅನ್ಯಾಯ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸಿದ್ದರಾಮಯ್ಯರ ಮಾತು ಹೌದಪ್ಪ ಸರಿ ಅದ ಇದು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಪರಿಹಾರ ಏನಿದಕ್ಕೆ? ಈಗ ಮತ್ತೆ ಸ್ಟ್ರೈಕ್ ಶುರು ಆಗ್ತದೆ, ಮತ್ತು ಸಿದ್ದರಾಮಯ್ಯರು ಕೊಡಿವಿ ಹೇಳ್ತಾರೆ, ಮತ್ತು ಬೇಡಿಕೆ ಹೇಳ್ತಾರೆ, ಮತ್ತು ಹಂಗೆ ಮುಂದೆ ಹೋಗ್ತದೆ ರೀ. ಮತ್ತು ಈಗಾಗಲೇ ಗೊತ್ತದ ರೈತರ ಬೇಡಿಕೆಯನ್ನು ನಿರಂತರವಾಗಿ ದೆಹಲಿ ಏರಿಕೆ ಇದ್ದರು. 750ಕ್ಕೂ ಹೆಚ್ಚು ಜನ ರೈತರು ತಿಳ್ಕೊಂಡ್ರು. ಅವ್ರ ಬೇಡಿಕೆ ಎಲ್ಲಿದೆ ಅಲ್ಲದ MSP ಆಗಿಲ್ಲ, ಮತ್ತೊಂದು ಆಗಲಿಲ್ಲ. ನಮ್ಮ ಸಿದ್ದರಾಮಯ್ಯದ ಪರಿಸ್ಥಿತಿ ಅಷ್ಟಾಗೋದು. ಕೇಂದ್ರದಿಂದ ಕಿವುಡಾಗಿಬಿಟ್ಟದ. ಮತ್ತು ಈಗಂತ ಅವ್ರಿಗೆ 2 ರಾಜ್ಯಗಳು ಮುಖ್ಯ, ಬಿಹಾರ ಮತ್ತು ಆಂಧ್ರ ಪ್ರದೇಶ. ಯಾಕಂದ್ರೆ ಅವ್ರು ಊರುಗಳಿದ್ದಾರೆ ಅಲ್ಲಿಯ ಚೀಫ್ ಮಿನಿಸ್ಟರ್ಗಳು. ಅದಕ್ಕೆ ಅವ್ರ ಬಗ್ಗೆ ಒಂದಿಷ್ಟು ಕಾಳಜಿ ಮಾಡ್ತಾರೆ, ಉಳಿದವ್ರ ಬಗ್ಗೆ ಒಂದಿಷ್ಟು ನೋಡಿ ಕೊಡು ಅಂತ ಹೋಗ್ತಾವೆ. ಹೀಗಾಗಿ ಮತ್ತೊಮ್ಮೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಸಿದ್ದರಾಮಯ್ಯ ಇಷ್ಟರಲ್ಲಿ ಘೋಷಣೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ಕಣ್ಣಿಗೆ ಕಾಣ್ತಾ ಇದೆ ಇದು ಸತ್ಯ. ಏನೋ ಆಗಲಿ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ನಿಲ್ಲಲಿ. ಮತ್ತು ಎಲ್ಲ ರಾಜ್ಯಗಳಿಗೂ ಅವ್ರು 40% ಅವ್ರದ್ದು ಎಷ್ಟಿರ್ತದೆ ತೆರಿಗೆ, ಅದ್ರ 40% ಕೊಡುವಂಥ ಒಂದು ನಿರ್ಧಾರ ಈ ಮುಂಬರುವ ಈ ಒಂದು ಏನಪ್ಪ 16ನೇ ಹಣಕಾಸು ಆಯೋಗದಲ್ಲಿ ಆಗಲಿ ಅನ್ನೋದು ಒತ್ತಡ ಸಿದ್ದರಾಮಯ್ಯರದು ಮತ್ತು ಇನ್ನುಳಿದ ದಕ್ಷಿಣದ ರಾಜ್ಯಗಳು. ಇದಕ್ಕೆ ಸ್ಪಂದಿಸ್ಬೋದಾ ನಮ್ಮ ಮೋದಿಯವರು? ನೋಡೋಣ ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, ನೀತಿ ಆಯೋಗ ಏನು ಮಾಡ್ತದೋ. ಯಾಕೆ ನೀತಿ ಆಯೋಗ ಕೈಯಿಲ್ಲದೆ ಇದೆಲ್ಲ ಮತ್ತು ಕರ್ನಾಟಕ ನ್ಯಾಯ ಆಗ್ತದನ? ಸಿದ್ದರಾಮಯ್ಯ ಕೇಳೋ ಪ್ರಶ್ನೆ ಇದು. ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.